1977 ಹಿಡಕಲ್ ಡ್ಯಾಮ್ ಒಳಗ ಸಂಪೂರ್ಣವಾಗಿ ಮುಳುಗಡೆಗೊಂಡಿದ್ದ ಈ ಪುರಾತನ ವಿಠ್ಠಲ ದೇವಾಲಯ ಈ ವರ್ಷ ಕೂಡ ಸಂಪೂರ್ಣವಾಗಿ ನೀರಿನಿಂದ ಹೊರಗೆ ಬಂದೈತಿ. ಈ ದೇವಾಲಯ 2023 46 ವರ್ಷಗಳ ಬಳಿಕ ಮೊಟ್ಟ ಮೊದಲ ಬಾರಿಗೆ ಸಂಪೂರ್ಣವಾಗಿ ನೀರಿನಿಂದ ಹೊರಗೆ ಬಂದಿತ್ತು. ಅದಾದ ಬಳಿಕ ಈಗ ಮತ್ ಹೊರಗೆ ಬಂದೈತಿ. 1977 ಘಟಪ್ರಭಾ ನದಿಗೆ ಅಡ್ಡಲಾಗಿ ರಾಜ ಲಖಮನಗೌಡ ಅಣೆಕಟ್ಟು ಅಂದ್ರ ಹಿಡಕಲ್ ಡ್ಯಾಮ್ ನಿರ್ಮಾಣ ಆಗ್ತೈತಿ. ಆಗ ಅಲ್ಲಿನ 22 ಹಳ್ಳಿಗಳ ಸರಿಸುಮಾರು 19,500 ಎಕರೆ ಫಲವತ್ತಾದ ಭೂಮಿ, ಸಾವಿರಾರು ಮನೆಗಳು, ಶಾಲೆಗಳು, ಪುರಾತನವಾದ ದೇವಾಲಯಗಳೆಲ್ಲವೂ ನೀರು ಪಾಲಾಗ್ತಾವ. ಅದರೊಳಗ ಈ ಹುನ್ನೂರಿನ ವಿಠ್ಠಲ ದೇವಾಲಯ ಕೂಡ ಒಂದು. ಈ ಹುನ್ನೂರ್ ಅನ್ನೋ ಊರು ಮೊದಲು ಈ ಗುಡಿ ಬಾಜುಕೈತಂತ್ರಿ. ಡ್ಯಾಮ್ ಒಳಗ ಸಂಪೂರ್ಣವಾಗಿ ಮುಳುಗಡೆ ಆದ ನಂತರ ಅದನ್ನ ಪುನರ್ವಸತಿ ಕೇಂದ್ರವನ್ನಾಗಿಸಿ ಹೊಳ್ಳಿ ಮ್ಯಾಲ್ ನಿರ್ಮಾಣ ಮಾಡ್ಯಾರ. ಇದರ ಕೂಡ ಆ ಸಮಯಕ್ಕೆ ಸರ್ಕಾರ 24 ಪುನರ್ವಸತಿ ಕೇಂದ್ರಗಳನ್ನ ನಿರ್ಮಾಣ ಮಾಡಿತ್ತು. ಇನ್ನ ಈ ದೇವಸ್ಥಾನದ ಇತಿಹಾಸದ ಕಡೆ ಬಂದ್ರ 1928 ಇಲ್ಲಿನ ಸ್ಥಳೀಯ ಆಡಳಿತ ಅಧಿಕಾರಿಗಳಿಂದ, ನುರಿತ ಪ್ರಾದೇಶಿಕ ಕುಶಲಕರ್ಮಿಗಳಿಂದ ಸಾಂಪ್ರದಾಯಿಕ ಕಪ್ಪು ಕಲ್ಲು ಹಾಗೂ ಸುಣ್ಣದ ಕಲ್ಲುಗಳನ್ನ ಬಳಸಿ ಹೇಮಾಡ್ಪಂಥಿ ಶೈಲಿ ಒಳಗ ಅಂದ್ರೆ ಇಂಟರ್ಲಾಕಿಂಗ್ ಸಿಸ್ಟಮ್ ಒಳಗ ಈ ದೇವಸ್ಥಾನವನ್ನ ಕಟ್ಸಾಕ ಶುರು ಮಾಡಿದ್ರಂತ. ಆದ್ರೆ ಈ ದೇವಾಲಯದ ಸಂಪೂರ್ಣ ನಿರ್ಮಾಣ ಕಾರ್ಯ ಮುಗಿದದ್ದು 1951 ಆಗ ಅದಕ್ಕೆ ಖರ್ಚಾಗಿದ್ದು 8,000 ರೂಪಾಯಿ ಅಂತಾರೆ. ಅದನ್ನ ನೀವಿಲ್ಲಿ ದೇವಸ್ಥಾನದ ಗ್ವಾಡಿ ಮೇಲೆ ಕೆತ್ತಿರೋದನ್ನ ಕಾಣಬಹುದು. ಈ ದೇವಾಲಯದ ಗರ್ಭಗುಡಿ ಸಂಪೂರ್ಣವಾಗಿ ನೀರೊಳಗಿದ್ರು ಸಹ ಯಾವುದೇ ಹಾನಿಗೊಳಗಾಗದ ಇದ್ದಕ್ಕಿದ್ದಂಗ ಐತಿ. ಆದ್ರ ಅದರ ಸುತ್ತಮುತ್ತಲಿನ ಗ್ವಾಡಿಗಳು ಮಾತ್ರ ಅಲೆಗಳ ಹೊಡೆತಕ್ಕ ಬಿದ್ದು ಹೋಗ್ಯಾವ. ಈ ವಿಠ್ಠಲ ಮಂದಿರದ ಬಾಜುಕ ಜಲಾಶಯದ ಬಾಯ್ದಾರಿಗೆ ಹೊನ್ನೂರುಗಡ ಅಂತೇಳಿ ಕರೆಸಿಕೊಳ್ಳುವ ಒಂದು ಅಳಿದುಳಿದ ಕೋಟೆಯನ್ನು ಸಹ ನೀವಿಲ್ಲಿ ಕಾಣಬಹುದು. ಘಟಪ್ರಭಾ ಜಲಾನಯನ ಪ್ರದೇಶದ ಬಳಿಯ ವ್ಯಾಪಾರ ಹಾಗೂ ಮಿಲಿಟರಿ ಮಾರ್ಗಕ್ಕ ಎತ್ತರದ ಪ್ರದೇಶದೊಳಗಿದ್ದು ಒಂದು ಕಾವಲು ಗೋಪುರದಂಗ ಕೆಲಸ ಮಾಡುತ್ತಿದ್ದ ಈ ಕೋಟೆಯನ್ನ 16ನೇ ಶತಮಾನದೊಳಗ ಕಟ್ಟಿಸಿರಬಹುದು ಅನ್ನುವ ಅಂದಾಜು. ಈ ವಿಡಿಯೋ ಏನಾರ ನಿಮ್ಗೆ ಚಲೋ ಅನ್ಸಿದ್ರ ಹೋಗು ಮುಂದ ಒಂದು ಫಾಲೋ ಬಟನ್ ಹೊಡೆದೋಗ್ರಿ. ನಿಮ್ಮ ಒಂದು ಫಾಲೋದಿಂದ ನಮಗ ಅನಿಬಲ ಸಿಕ್ಕಂಗಾಗ್ತೈತಿ. ಸದಾ ನಿಮ್ಮ ಋಣದೊಳಗ ಸಿಂಪಲ್ ಸಿದ್ದು.